ವೀಕ್ಷಕರೇ, ತಮಿಳುನಾಡಿನ ಡಿಎಂಕೆ ಸರ್ಕಾರದ ವಿರುದ್ಧ ನಟ ವಿಜಯ್ ತೊಡೆತಟ್ಟಿದ್ದಾರೆ. ಯಾರು ಈ ವಿಜಯ್? ತಮಿಳುನಾಡು ಸೂಪರ್ ಸ್ಟಾರ್ ಜೋಸೆಫ್ ವಿಜಯ್ ಚಂದ್ರಶೇಖರ್ ಅಭಿಮಾನಿಗಳ ದಳಪತಿ. ಸ್ವಂತ ಪಾರ್ಟಿ ತಮಿಳಗ ವೆಟ್ರಿ ಕಳಗಂ ಮಾಡಿ ವಿಧಾನಸಭಾ ಚುನಾವಣೆಯ ಮೊದಲಾಗಿ ತಮಿಳುನಾಡಿನಾದ್ಯಂತ ವಿಜಯ ಯಾತ್ರೆ ಹೊರಟಿದ್ದಾರೆ. ಆದರೆ ಇಡೀ ಭಾರತದಲ್ಲಿ ಜಾತ್ಯತೀತತೆಯ ಬಹುದೊಡ್ಡ ಪ್ರತಿಪಾದಕ ಆಗಿರುವ ಡಿಎಂಕೆ ಸರ್ಕಾರದ ವಿರುದ್ಧ ವಿಜಯ್ ತೊಡೆ ತಟ್ಟಿರುವುದು ಪೆರಿಯಾರ್ ಅಣ್ಣಾದೊರೆಯ ವಿಚಾರಗಳನ್ನು ಗಟ್ಟಿಯಾಗಿ ಅಳವಡಿಸಿಕೊಂಡಿರುವ ಪಾರ್ಟಿ ಡಿಎಂಕೆ ಆಗಿದೆ. ವಿಜಯ್ ಈಗ ಅದಕ್ಕೆ ತನ್ನ ಸ್ವಂತ ಪಾರ್ಟಿ ತಮಿಳಗ ವೆಟ್ರಿ ಕಳಗಂ ಮಾಡಿ ಸಡ್ಡು ಹೊಡೆಯುತ್ತಿದ್ದಾರೆ. ವೀಕ್ಷಕರೇ, ದಕ್ಷಿಣ ಭಾರತದ 6 ರಾಜ್ಯಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಪೈಪೋಟಿ ಇರುವುದು ಬರೇ ಕರ್ನಾಟಕದಲ್ಲಿ ಮಾತ್ರ ಆಗಿದೆ. ಬೇರೆ ಕಡೆ ಪ್ರಾದೇಶಿಕ ಪಾರ್ಟಿಗಳು ಪರಸ್ಪರ ಪೈಪೋಟಿ ನಡೆಸುತ್ತಾ ಇವೆ. ಚುನಾವಣೆಯಲ್ಲಿ ವಿಜಯ್ ತನ್ನ ಯಾತ್ರೆಯನ್ನು ಶುರು ಮಾಡಿದ ತಮಿಳುನಾಡಿನ ತಿರುಚಿರಾಪಳ್ಳಿಯ ಸಭೆಯಲ್ಲಿ ಡಿಎಂಕೆ ಸರ್ಕಾರದ ವಿರುದ್ಧ ಚುನಾವಣಾ ವಾಗ್ದಾನ ಪಾಲಿಸಿದೆ ಎಂದು ಪ್ರಶ್ನೆ ಎಸೆದಿದ್ದಾರೆ. ಡೀಸೆಲ್ಗೆ 3 ರೂಪಾಯಿ ಕಡಿಮೆ ಮಾಡುವುದು, ಸರ್ಕಾರಿ ಕೆಲಸದಲ್ಲಿ 40% ಮಹಿಳೆಯರಿಗೆ ಮೀಸಲಾತಿ ನೀಡುವುದು, ವಿದ್ಯಾಭ್ಯಾಸ ಸಾಲ ಮನ್ನಾ ಮಾಡುವುದು, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಇವೆಲ್ಲದರ ಕತೆ ಏನಾಗಿದೆ ಎಂದು ವಿಜಯ್ ಡಿಎಂಕೆ ಸರ್ಕಾರವನ್ನು ಟೀಕಿಸಲು ಇವೆಲ್ಲ ವಿಷಯಗಳನ್ನು ಕೆದಕಿದರು. ಡಿಎಂಕೆ ಸರ್ಕಾರ ಬರೇ ಭರವಸೆಗಳನ್ನು ಕೊಡುವ ಕೆಲಸ ಮಾಡ್ತಾ ಇದೆ ಎಂದು ಕುಟುಕಿದರು. ಇದೇ ವಿಜಯ್ ಕಳೆದ ಜೂನ್ನಲ್ಲಿ ಬಿಜೆಪಿ ದೇಶದಾದ್ಯಂತ ಒಡಕು ಮೂಡಿಸುವ ಪಾರ್ಟಿಯಾಗಿದೆ. ಈ ಆಟ ತಮಿಳುನಾಡಿನಲ್ಲಿ ನಡೆಯೋಲ್ಲ ಎಂದು ಹೇಳಿದರು. ಆದರೆ ಈ ಸಲ ತಿರುಚಿರಾಪಳ್ಳಿಯ ಸಭೆಯ ಅವರ ಭಾಷಣದಲ್ಲಿ ಈ ಅಂಶಗಳಿಲ್ಲ. ಜೊತೆಗೆ ಬಿಜೆಪಿಯನ್ನಾಗಲಿ ಅಣ್ಣಾ ಡಿಎಂಕೆಯನ್ನಾಗಲಿ ಟೀಕಿಸುವ ಗೋಜಿಗೆ ಹೋಗಿಲ್ಲ. ಹಾಗಿದ್ದರೆ ವಿಜಯ್ ತನ್ನ ಟಿವಿಕೆ ಪಾರ್ಟಿಯನ್ನು ಅಣ್ಣಾ ಡಿಎಂಕೆ ಬಿಜೆಪಿ ಸಖ್ಯದೊಂದಿಗೆ ಅಂದರೆ ಎನ್ಡಿಎಯೊಂದಿಗೆ ಕೈ ಜೋಡಿಸುವಂತೆ ಮಾಡ್ತಾರಾ? ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಅನ್ನು ಸೋಲಿಸಲು ಎದ್ದು ಬಂದಿತ್ತು. ಅದೇ ತರ ವಿಜಯ್ರ ತಮಿಳಗ ವೆಟ್ರಿ ಕಳಗಂ ತಮಿಳುನಾಡಿನಲ್ಲಿ ಸ್ಟಾಲಿನ್ರ ಸರ್ಕಾರಕ್ಕೆ ಮುಳ್ಳಾದೀತೆ. ಇದು ಉತ್ತರ ಸಿಗಬೇಕಾದ ಪ್ರಶ್ನೆಗಳಾಗಿವೆ. ಏನಿದ್ರು ಹೋದಲ್ಲೆಲ್ಲ ವಿಜಯ್ ಈಗ ತಮಿಳುನಾಡಿನ ಸ್ಟಾಲಿನ್ ಸರ್ಕಾರವನ್ನು ಕುಟುಕುತ್ತಾ ಇದ್ದಾರೆ. ಬಿಜೆಪಿಗೆ ದಕ್ಷಿಣ ಭಾರತದಲ್ಲಿ ತನಗಾಗಿ ಒಂದು ಗಟ್ಟಿ ಸ್ಥಳವನ್ನು ಹುಡುಕುತ್ತಿರುವ ರಾಜ್ಯಗಳಲ್ಲಿ ಕೇರಳ ಸಹಿತ ತಮಿಳುನಾಡು ಕೂಡ ಸೇರಿದೆ. ಆದರೆ ಎಷ್ಟು ಪ್ರಯತ್ನಿಸಿದರೂ ಅಲ್ಲಿ ಅದಕ್ಕೆ ತಳ ಊರಲು ಈವರೆಗೂ ಸಾಧ್ಯವಾಗಿಲ್ಲ. ಅಂದರೆ ಗಟ್ಟಿಯಾಗಿರುವುದು ಬಿಜೆಪಿ ಕರ್ನಾಟಕದಲ್ಲಿ ಮಾತ್ರ. ಇದು ಎಲ್ಲರಿಗೂ ಗೊತ್ತಿದೆ. ತಮಿಳುನಾಡಿನಲ್ಲಿ ಜನರು ಹಿಂದಿನಂತೆಲ್ಲ ಈಗ ಬದಲಾಗಿದ್ದಾರೆ ಎನ್ನುವುದಕ್ಕೆ ನಟರು ಪಾರ್ಟಿ ಮಾಡಿದರೆ ತಮಿಳುನಾಡಲ್ಲಿ ಯಶಸ್ವಿ ಆಗುವುದಿಲ್ಲ, ಇದನ್ನು ಜನರೇ ಮಾತಾಡ್ತಿದ್ದಾರೆ ಎಂದು ಸುದ್ದಿಯೂ ಇದೆ. ಅದಕ್ಕೆ ಕಮಲ್ ಹಾಸನ್ ಪಾರ್ಟಿ ಮಾಡಿ ಕಾಂಗ್ರೆಸ್ನ ಇಂಡಿಯಾ ಕೂಟದ ಜೊತೆ ಜೋತು ಬಿದ್ದದ್ದು, ಸೂಪರ್ ಸ್ಟಾರ್ ರಜನಿಕಾಂತ್ ಪಾರ್ಟಿ ಘೋಷಿಸಿ ಹಿಂದೆ ಸರಿದಿರುವುದು ನಟರ ಪಾರ್ಟಿಯ ವೈಫಲ್ಯದ ಕತೆಗಳಿಗೆ, ಜನರು ಆಡುವ ಮಾತುಗಳಿಗೂ ಆಧಾರವಾಗಿದೆ. ಆದರೆ ವಿಜಯ್ ಕೂಡ ಇವರಂತೆ ಹೆಸರಿಗುಂಟು ಕಾರ್ಯಕ್ಕಿಲ್ಲ ಎನ್ನುವಂತಾಗುತ್ತಾರ. ಆದರೆ ವಿಜಯ್ ಅವರನ್ನು ನೋಡಲು ತಿರುಚಿರಾಪಳ್ಳಿಯಲ್ಲಿ ಸುಡು ಬಿಸಿಲಲ್ಲಿ ಸಾವಿರಾರು ಜನ ಕಾದು ನಿಂತಿದ್ದರು. ಇದು ಕೇವಲ ಅಭಿಮಾನ ಮಾತ್ರನಾ, ಅಥವಾ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ವಿಜಯ್ ಚಾನ್ಸ್ ಪಡೆಯುತ್ತಾರ ನೋಡಬೇಕಾಗಿದೆ. ಈಗ ವಿಜಯ್ ಅವರ ಈ ಜನಜಾತ್ರೆ ರಜನಿಕಾಂತ್ ಪಾರ್ಟಿ ಘೋಷಿಸಿದಾಗಲೂ ಇತ್ತು ಎನ್ನುವುದನ್ನು ನೆನಪಿಸಿಕೊಳ್ಳುವುದಾದರೆ, ಈ ವಿಜಯ್ ಕೂಡ ರಜನಿಕಾಂತ್ ಅವರಂತೆ ಪಾರ್ಟಿಯನ್ನು ಘೋಷಿಸಿದಷ್ಟೇ ವೇಗದಲ್ಲಿ ಅದನ್ನು ವಿಸರ್ಜಿಸುತ್ತಾರಾ ಎಂದು ಕೂಡ ನೋಡಬೇಕಾಗಿದೆ.
ಅಥವಾ ಎನ್ ಡಿ ಜೊತೆ ಹೋಗ್ತಾರಾ? ಎನ್ ಡಿಗೆ ವಿಜಯ್ ಸೇರಿದ್ರೆ ತಮಿಳುನಾಡಿನಲ್ಲಿ ಎಂದೋ ಜನರು ತಮ್ಮ ಮನಸ್ಸಿನಿಂದ ಕಿತ್ತೊಗೆದಿರುವ ಅಣ್ಣಾ ಡಿಎಂಕೆ ವಿಜಯ್ ಅಭಿಮಾನಿಗಳ ಆಧಾರದಲ್ಲಿ ಮತ್ತೆ ಚೇತರಿಸಿಕೊಳ್ಳುವ ಸಾಧ್ಯತೆ ಇದೆ. ವೀಕ್ಷಕರೇ, ಕರ್ನಾಟಕದಲ್ಲಿ IPS ಅಧಿಕಾರಿಯಾಗಿದ್ದ ಅಣ್ಣಾಮಲೈಯವರನ್ನು ರಾಜೀನಾಮೆ ಕೊಡಿಸಿ ತಮಿಳುನಾಡು ಬಿಜೆಪಿ ಘಟಕದ ಅಧ್ಯಕ್ಷನಾಗಿ ಮಾಡಿಯೂ ಬಿಜೆಪಿಗೆ ತಮಿಳುನಾಡಿನಲ್ಲಿ ಚೇತರಿಸಲು ಆಗಿಲ್ಲ. ಆದರೆ ವಿಜಯ್ ಈಗ ಜಾತ್ಯತೀತ ಪಾರ್ಟಿಯಾಗಿರುವ DMKಗೆ ಸೆಡ್ಡು ಹೊಡೆಯುತ್ತಿದ್ದಾರೆ. ಇದು ಬಿಜೆಪಿ ಮಾತ್ರ ಅಲ್ಲ, ಅಣ್ಣಾ DMKಗೂ ಚೇತರಿಸುವ ಅದೃಷ್ಟವನ್ನು ತಂದುಕೊಡ್ತದ ನೋಡಬೇಕಾಗಿದೆ. ವೀಕ್ಷಕರೇ, ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ. ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಾನು ನಿಮ್ಮ ಅರಫ ಮಂಚಿ. ಜೈ ಹಿಂದ್.